ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹುಡುಕುವಾಗ ಸಿಗಲಿಲ್ಲವೆಂದರೆ ಇದ್ದಾಗ ಅದನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದು ಅರ್ಥ. ನೋಡಿ, ನಾವೇನೋ ಹುಡುಕ್ತೀವಿ, ಮನುಷ್ಯನಾಗಲಿ ವಸ್ತುನಾಗಲಿ, ಆದರೆ ಅದು ಸಿಗಲಿಲ್ಲ ಅಂತಂದರೆ ನಾವು ಇದ್ದಾಗ ಅದನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ಅರ್ಥ. ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಆಯಿತಾ? ಇಷ್ಟೇ ಜೀವನ. ಅದರಿಂದ ಇದ್ದಾಗ ನಾವು ನೋಡ್ಕೋಬೇಕು. ತಂದೆ ತಾಯಿನಾಗಲಿ ವಸ್ತುನಾಗಲಿ, ಆಯಿತಾ, ಯಾರನ್ನೇ ಆಗಲಿ, ಸ್ನೇಹಿತರನ್ನಾಗಲಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದನ್ನು ನಾವು ಕಲಿಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಶ್ರೀ ಸೂಕ್ತದ ಅರ್ಥವನ್ನು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಶ್ರೀನಾರಾಯಣನ ಶಾಶ್ವತ ಪತ್ನಿಯಾದ ಮಹಾಲಕ್ಷ್ಮೀ ದೇವಿಗೆ ಶ್ರೀ ಸೂಕ್ತವನ್ನು ಸಂಬೋಧಿಸಲಾಗಿದೆ. ಆಕೆಯನ್ನು ಮೂಲ ಪ್ರಕೃತಿ ಮತ್ತು ಸರ್ವವೇದ ಅಭಿಮಾನಿ ಎಂದು ಕರೆಯುತ್ತಾರೆ. ಅಂದರೆ ಅವಳು ಎಲ್ಲ ಸಂಪತ್ತು ಮತ್ತು ಜ್ಞಾನದ ಒಡೆಯಳು. ಯಾರು? ಲಕ್ಷ್ಮೀದೇವಿ. ಜಗತ್ತಿನಲ್ಲಿ ಆಶ್ರಯಕ್ಕಾಗಿ ನಾನು ಚಂದ್ರನಂತೆ ಸುಂದರವಾಗಿರುವ, ಪ್ರಕಾಶವಾಗಿ ಹೊಳೆಯುವ, ಖ್ಯಾತಿಯಿಂದ ಪ್ರಜ್ವಲಿಸುತ್ತಿರುವ, ದೇವತೆಗಳಿಂದ ಪೂಜಿಸಲ್ಪಟ್ಟಿರುವ ಅತ್ಯಂತ ಉದಾತ್ತವಾದ ಮತ್ತು ಕಮಲದಂತಹ ಭವ್ಯವಾದ ಲಕ್ಷ್ಮಿಯನ್ನು ಆಶ್ರಯಿಸುತ್ತೇನೆ. ನನ್ನ ದುರಾದೃಷ್ಟಗಳು ನಾಶವಾಗಲಿ. ನನ್ನನ್ನೇ ನಿನಗೆ ಅರ್ಪಿಸಿಕೊಳ್ಳುತ್ತೇನೆ. ಓ ನೀನು ಸೂರ್ಯನಂತೆ ಪ್ರಕಾಶಮಾನ. ನಿನ್ನ ಶಕ್ತಿ ಮತ್ತು ಮಹಿಮೆಯಿಂದ ಬಿಲ್ವಂ ಮರದಂತೆ ಗಿಡಮರಗಳು ಬೆಳೆದಿವೆ. ಅದರ ಫಲಗಳು ನಿನ್ನ ಕೃಪೆಯ ಮೂಲಕ ಆಂತರಿಕ ಅಂಗಗಳಿಂದ ಮತ್ತು ಅಜ್ಞಾನದಿಂದ ಮತ್ತು ಬಾಹ್ಯ ಇಂದ್ರಿಯಗಳಿಂದ ಉಂಟಾಗುವ ಎಲ್ಲ ಅಶುಭಗಳು ನಾಶ ಮಾಡಲಿ. ಓ ಲಕ್ಷ್ಮೀ, ನಾನು ಸಂಪತ್ತಿನಿಂದ ಪರಂಪರೆಯೊಂದಿಗೆ ಈ ದೇಶದಲ್ಲಿ ಹುಟ್ಟಿದ್ದೇನೆ. ನಿನ್ನ ಕೃಪೆಯಿಂದ ಭಗವಾನ್ ಕುಬೇರ ಮತ್ತು ಕೀರ್ತಿ ನನ್ನ ಬಳಿಗೆ ಬರಲಿ. ಇವುಗಳು ನನಗೆ ಕೀರ್ತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ. ಲಕ್ಷ್ಮಿಯ ಸಂಕೇತವಾದ ಅಶುಭ ಮತ್ತು ಹಸಿವು, ಬಾಯಾರಿಕೆ ಮುಂತಾದ ದುಷ್ಟತೆಯ ಮೂರ್ತರೂಪವಾದ ನಾಮ ನಾನು ನಾಶಪಡಿಸುತ್ತೇನೆ. ಓ ಲಕ್ಷ್ಮೀ, ನನ್ನ ವಾಸಸ್ಥಾನದಿಂದ ಎಲ್ಲ ದುರಾದೃಷ್ಟ ಮತ್ತು ಬಡತನವನ್ನು ಓಡಿಸಿ. ಈ ರೀತಿ ಮನಸ್ಸಿನಲ್ಲಿ ಶ್ರೀ ಮಹಾಲಕ್ಷ್ಮಿಯ ಪರಿಪೂರ್ಣ ಶರಣಾಗತಿಯೊಂದಿಗೆ ಚಿಂತನೆ ಮಾಡುತ್ತಾ ಈ ಸೂಕ್ತವನ್ನು ನಾವು ಶ್ರೀ ಸೂಕ್ತವನ್ನು ಪಠಣ ಮಾಡ್ಕೋಬೇಕು. ಏನು ಅಂತಂದರೆ, ನಾವು ಓಂ ಅಗ್ನಿಸ್ತು ವಿಶ್ರವಸ್ತಮಂ ತ್ವಯಿ ಬ್ರಹ್ಮಾಣಮುತ್ತಮಂ ಅತೂರ್ತಂ ಶ್ರಾವಯತ್ಪತಿಂ ಪುತ್ರಂ ದದಾತಿ ದಾಶೇ ಯಸ್ಮೈ ತಂ ಸುಕೃತೆ ಜಾತವೇದೌ ಲೋಕಮಗ್ನೇ ಕೃಣವಸ್ಯೋನಂ ಅಶ್ವಿನಂ ಸುತೃಣಂ ವೀರವಂತಂ ಗೋವಂತಂ ರೈಣ್ಯಶತೆ ಸ್ವಸ್ತಿ. ಸ್ವಸ್ತಿ ನ ಇಂದ್ರೋ ರುದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಿಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು ಯಶಸ್ಕರಂ ಬಲವಂತಂ ಪ್ರಭುತ್ವಂ ತಮೇವ ರಾಜಾಧಿಪತಿರ್ಬಭೂವ. ಸಂಕೀರ್ಣನಾಗಾಶಪತಿ ನರಾಣಾಂ ಸುಮಂಗಲ್ಯಂ ಸತತಂ ದೀರ್ಘಮಾಯುಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜಸ್ಸಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಜಾತವೇದೋ ಲಕ್ಷ್ಮೀಮಲಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮದ್ಯಾಂ ಸ್ತಿನಾಥ ಪ್ರಬೋಧಿನಿಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀಮಾನ್ ದೇವೀಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಮುಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಸ್ಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ. ಲಕ್ಷ್ಮೀ ಮೇ ನಶ್ಯತಾಂ ತಾರುಣೇ ಆದಿತ್ಯವರ್ಣೇ ತಪಸೋತಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾ ನುದಂತೋ ಮಾಯಾಂತರಾಯಾಶ್ಚ ವಾಕ್ಯಾ ಲಕ್ಷ್ಮೀ ಪೈತು ಮಾನ್ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಭ್ರಾತರ್ಭೂತೋऽಸ್ಮಿ ರಾಷ್ಟ್ರೇऽಸ್ಮಿನ್ ಕೀರ್ತಿರುದ್ಧಿಂ ದದಾತು ಮೇ. ಕ್ಷುತ್ಪಿಪಾಸಾಮಲಾನ್ ಜ್ಯೇಷ್ಠಾಮಲಕ್ಷ್ಮೀನಾಶಮ್ಯಾಮ್ಯಹಂ ಅಭೂತಿಮಸಮೃದ್ಧಿಂಚ ಸರ್ವಾನ್ಯುಣದ ಮೇ ಗೃಹಾತ್. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರಿಷಿಣೇ
ಈಶ್ವರೀಂ ಸರ್ವಭೂತಾನಾಂ ತಾಮಿವ ಪುಪ್ಪಯೇ ಶ್ರಿಯಂ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ಯಸ್ಯಾಮಿ ಶ್ರೀಶ್ರೇತಾಮಿಷಃ ಕರ್ದಮೇನ ಪ್ರಜಾಭೂತ ಮಯಿ ಸಂಭವ ಕರ್ದಮ ಶ್ರಿಯಂ ವಾಸೇ ಮೇ ಕುಲೆ ಮಾತರಂ ಪದ್ಮಮಾಲಿನಿ आपस्सुजन्तु सिग्धानि चिक्ली तपसमे गृहे निचदेवीं मातरं श्रियं वासे मे कुले आर्द्रां पुष्करणीं पुष्टिं पिङ्गलां पद्ममालिनीं चन्द्रां हिण्वीं लक्ष्मीं जातवेदो मावः आर्द्रां हिकर्णीं यष्टिं सुवर्णां हेममालिनीं सूर्यां हिण्वीं लक्ष्मीं जातवेदो मावः तां महावः जातवेदो लक्ष्मीं मनगामिनीं यस्यां हिरण्यं प्रभो तं गावो दास्योश्वान्विन्देयं पुरुषानहं यश प्रयतो भूत्वा जुयादा आज्यमन्वहं श्रियः पञ्चदशश्चञ्चा श्रीकामसञ्जवेद पद्मासने पद्मभूरु पद्माक्षी पद्मसम्भवे तं मां वचसु पद्माक्षी येन सौख्यं लवाम्यहम् अश्वदायी गोदायी धनदायी महाधने धनं मे श्रुतां देवी सर्वकामा आर्तसिद्धये पुत्रपौत्रधनं धान्यम् अस्तेष्वाचा विवोरतं प्रजानां भवसि माता आयुष्मन्तं करोतु मां चंद्रावां लक्ष्मीमीशानां सूर्यावां श्रियमीश्वरी चंद्रसूर्याग्निसङ्काशां श्रीमालक्ष्मी पास्मे धनमग्निर्धनं वायु धनं सूर्यो धनं वसु धनमिन्द्रो बृहस्पतिर्वणं धनमुष्णते वैनते यसोमं पिब सोमं पिबतुत्रः सोमं धनस्य सोमिनो अखिन्दात् सोमिनी न क्रोधो न च मात्सर्यो न लोभो न शुभामति भवन्तु कृतपुण्यानां भक्तानां श्रीसूक्तं जपे सदा वर्षन्तु ते भावरी दिवो अभ्रस्य विद्युतः रोहन्तु सर्वबीजानि ब्रह्मदिशोषहि पद्मप्रिये पद्मिनि पद्मास्ते पद्मालये पद्मदलायताक्षी विश्वप्रिये विश्वमनूनकोले तत्त्वात्मयि सन्निधत्स्व या सा पद्मासनस्था विफलकटिति पद्मपुत्रायताक्षी गम्भीरावर्तनाभिस्तनमर्ता शुभ्रोस्तोत्तिर्या लक्ष्मी दिव्ये गजेन्द्रे मणिस्थैः स्थापिता येम कुम्भैः नित्यं सा पद्मास्तां सुत्रे सर्वाङ्गलयुक्तां लक्ष्मीं श्रीरमद्रजायां श्रीरङ्गरामेश्वरीं दासीभूत समस्त देवोलितकैकदीपाङ्कुरां श्रीमन्मन्दराक्षरगङ्गेतरा गङ्गाधरां त्वां त्रैलोककुटिं सरिचां वन्दे मुकुन्दप्रियं सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी शापसन्नां सर्वदा वराङ्कुशोपाशमवीतिमुद्रां कयवन्तीं कमलासनस्तां बालार्ककोटिप्रतिभातिनेत्रं भजेगमाद्यं जगदीश्वरित्यं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी देवी नारायणे नमोस्तुते महालक्ष्मी च विद्महे विष्णुपति च धीमहि तन्नो लक्ष्मी प्रचोदयात् ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಾವು ಶ್ರೀ ಸೂಕ್ತವನ್ನು ಕೇಳೋದು, ಇದನ್ನು ದಿನ ನೀವು ಮನೆಯಲ್ಲಿ ಹೇಳ್ಕೊಳ್ಳಿ, ಇಲ್ಲದೆ ಹಾಕೊಂಡು ಕೇಳ್ಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ. ನಿಮಗೆ ಲಕ್ಷ್ಮಿ ಒಲಿತಾಳೆ. ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 8/6/2026 ಸೋಮವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ತಿಥಿ ಅಷ್ಟಮಿ, ರಾತ್ರಿ 9:38, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 4:44, ಮಳೆ ಮುರುಘಶಿರ ಹಿಂದೆ ಪಾದ, ರಾಹುಕಾಲ 7:35ರಿಂದ 9:11, ಉಳ್ಕಕಾಲ 1:59ರಿಂದ 3:35, ಯಮಕಾಲ 10:42ರಿಂದ 12:23. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.